ಇತ್ತೀಚೆಗೆ ಬಿಎಂಟಿಸಿ ಬಸ್ಗಳ ಅಪಘಾತ ಪ್ರಕರಣ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಬಸ್ಗಳಿಂದಲೇ ನಗರದಲ್ಲಿ ಹೆಚ್ಚು ಟ್ರಾಫಿಕ್ ಕೂಡ ಆಗ್ತಿದೆ. ಸಮಸ್ಯೆ ಪತ್ತೆ ಹಚ್ಚೋದಕ್ಕೆ 10 ದಿನಗಳಲ್ಲಿ ಸಮಿತಿ ರಚಿಸುತ್ತೇವೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಅಪಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಬಸ್ಗಳಿಂದಲೇ ನಗರದಲ್ಲಿ ಹೆಚ್ಚು ಟ್ರಾಫಿಕ್ ಕೂಡ ಆಗ್ತಿದೆ. ಸಮಸ್ಯೆ ಪತ್ತೆ ಹಚ್ಚೋದಕ್ಕೆ 10 ದಿನಗಳ ಒಳಗಾಗಿ ಸಮಿತಿ ರಚನೆ ಮಾಡ್ತೀವಿ. 1 ಕೋಟಿ ಜನಸಂಖ್ಯೆ ಇದ್ರೆ 1.5 ಕೋಟಿ ವಾಹನಗಳಿವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿ 5 ನಿಮಿಷದಲ್ಲಿ ರೀಚ್ ಆಗೋ ಜಾಗಕ್ಕೆ ಅರ್ಧ ಗಂಟೆ. ಈ ಬಸ್ಗಳು ನಿಂತ್ಕೊಳ್ಳೋದು ಒಳ್ಳೆ ಎದೆ ಮೇಲೆ ಕಲ್ಲಿಟ್ಟಂಗೆ ನಿಂತ್ಕೊಂಡಿರುತ್ತಾರೆ ಬೆಳಿಗ್ಗೆ. ಸೊ 10 ದಿನಗಳ ಒಳಗಾಗಿ ಪತ್ತೆ ಹಚ್ಚೋದಕ್ಕೆ ಒಂದು ಸಮಿತಿ ಅಂತ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ನೋಡ್ಕೊಂಡು ಬರೋಣ. ಬಹುಶಃ ಈಗ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ ರಿವ್ಯೂ ಮಾಡಿದಾಗ ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು. ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಅದು ಟೆಕ್ನಿಷಿಯನ್ನೇ ಬರಬೇಕು, ಅವ್ರದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಿಮ್ಮ ಕಾರ್ಪೊರೇಟ್ಸು ಮತ್ತು ಯಾವುದ್ಯಾವ ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಒಂದು ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆನಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು ಸುಮಾರು 3% ಆಗ್ತಾ ಇದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾ ಇದೆ. ಸೊ ಇದನ್ನ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ನೇರ ಸಂಪರ್ಕದಲ್ಲಿದ್ದಾರೆ. ರೋಹನ್, ಒಟ್ಟು ಈ ಆಕ್ಸಿಡೆಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಅಪ್ಡೇಟ್ಸ್ಗಳಾಗಿದೆ, ಏನೇನಾಯಿತು, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೋಹನ್. ಸಾಯಿಲ್, ಬೆಳಗ್ಗೆ ಸಂಭವಿಸಿರ್ತಕ್ಕಂಥ ಆ ಘಟನೆಗೆ ಇಲ್ಲಿಯವರೆಗೂ ಕೂಡ ಸೈಂಟ್ ಮಾರ್ಕ್ಸ್ ಆಸ್ಪತ್ರೆ ಒಳಗಡೆ ಕೂಡ ಈಗಾಗಲೇ ಚಿಕಿತ್ಸೆ ಕೂಡ ಈಗ ನಡೀತಾ ಇದೆ. ಗಂಭೀರವಾಗಿ ಏನು ಗಾಯಗೊಂಡಿರ್ತಕ್ಕಂಥ ಏನು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಕೂಡ ಭರಿಸಲಾಗ್ತದೆ. ಸ್ಥಳಕ್ಕೆ ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬೈರತಿ ಸುರೇಶ್ ಅವರು ಕೂಡ ಭೇಟಿ ಕೊಡ್ತಾರೆ. ಸಂಪೂರ್ಣವಾಗಿ ಚಿಕಿತ್ಸೆ ವೆಚ್ಚಗಳನ್ನು ಕೂಡ ನಾವೇ ಭರಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಈಗಾಗಲೇ ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ. ಸಾಂತ್ವನವನ್ನು ಕೂಡ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ನಡೆದಂತಹ ಒಂದು ದುರಂತದಲ್ಲಿ ಕೂಡ ಈಗ ಗಾಯಾಳುಗಳ 13 ಜನ ಕೂಡ ಈಗಾಗಲೇ ದಾಖಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಸಣ್ಣ ಪುಟ್ಟ ಗಾಯಗಳನ್ನ ಹೊರತುಪಡಿಸಿ ಕೆಲವೊಂದಿಷ್ಟು ಜನರಿಗೂ ಕೂಡ ಈಗಾಗಲೇ ಒಂದು ದೊಡ್ಡ ಮಟ್ಟದಲ್ಲಿ ಕೂಡ ಗಾಯಾಳುಗಳಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಅಂತ ಹೇಳ್ಬೋದು. ಏನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಖರ್ಚು ವೆಚ್ಚಗಳು ಕೂಡ ಆಸ್ಪತ್ರೆಗೆ ಸಂಪೂರ್ಣವಾಗಿ ಇಲಾಖೆಯ ಜವಾಬ್ದಾರಿ ಅಂತ ಇಲಾಖೆ ಕೂಡ ಒಂದು ವಹಿಸುತ್ತೆ ಅನ್ನುವಂತಹ ಮಾತು ಕೂಡ ಬೈರತಿ ಸುರೇಶ್ ಅವರು ಕೂಡ ಈಗಾಗಲೇ ಹೇಳಿರುವಂಥದ್ದು. ಇನ್ನು ಸರ್ಕಾರದಲ್ಲಿ ಕೂಡ ಈ ರೀತಿಯಾಗಿ ನಿರಂತರವಾಗಿ ಬಸ್ ಆಕ್ಸಿಡೆಂಟ್ಗಳು ಹೆಚ್ಚುತ್ತಾ ಇರೋದ್ರಿಂದ ಇದಕ್ಕೆ ಕ್ರಮ ಯಾವ ಥರ ತೆಗೆದುಕೊಳ್ಳುತ್ತೆ ಅಥವಾ ಇದಕ್ಕೆ ಏನಾದರೂ ಸಮನ್ವಯದಿಂದ ಕೂಡ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಏನಾದರೂ ಕಲ್ಪಿಸ್ತಾ ಅನ್ನುವಂಥದ್ದು ಟ್ರಾನ್ಸ್ಪೋರ್ಟ್ ಇಲಾಖೆ ಕೂಡ ಇನ್ನಷ್ಟು ಸ್ಪಷ್ಟತೆ ಕೊಡಬೇಕಿದೆ ಅಂತಲೇ ಹೇಳ್ಬೋದು ಸಾಹಿಲ್. ಸೊ ಇನ್ನು ಇವತ್ತು ಬೈರತಿ ಸುರೇಶ್ ಅವರು ಕೂಡ ಈಗಾಗಲೇ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಹೇಳ್ತಾರೆ, ನೋಡಿ ನಮ್ಮ ಬೆಂಗಳೂರಿನಲ್ಲಿ 1.5 ಕೋಟಿ ಜನಸಂಖ್ಯೆ ಇದ್ದರೆ ಅದಕ್ಕಿಂತಲೂ ಹೆಚ್ಚು ವಾಹನಗಳು ಖರೀದಿ ಆಗ್ತಾ ಇದೆ. ಅಂದರೆ ಜನರಿಗಿಂತಲೂ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 10 ದಿನಗಳ ಒಳಗಾಗಿ ಒಂದು ಸಮಿತಿ ರಚನೆ ಮಾಡಿಬಿಟ್ಟು ಅದಕ್ಕೊಂದು ನಿರ್ಧಾರ, ಅದಕ್ಕೊಂದು ಏನೋ ಒಂದು ಪರಿಹಾರ ಹುಡುಕಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ರು.
ಸಾಹಿಲ್ ಏನಂತಂದರೆ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿ ಇದನ್ನು ಪರಿಹಾರವನ್ನು ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಏನು ಇವತ್ತು ಹೋಮ್ ಮಿನಿಸ್ಟರ್ ಅವರು ಕೂಡ ಹೇಳಿರುವಂಥದ್ದು. ಈ ಅಪಘಾತದ ಬಳಿಕವೇ ಕೂಡ ಇಂತಹ ಎಚ್ಚೆತ್ತುಕೊಳ್ಳುವ ಪ್ರಯತ್ನ ನಡೀತವೆ. ಯಾಕಂತಂದರೆ ಮುಂಚಿತವಾಗಿ ಮುಂಜಾಗ್ರತೆಯಿಂದ ಕ್ರಮ ತೆಗೆದುಕೊಳ್ಬೇಕಲ್ವಾ. ಹೀಗಾಗಿ ಇಂತಹ ಅಪಘಾತ ಸಂಭವಿಸಿದ ಬಗ್ಗೆ ಸರ್ವೇ ಸಾಮಾನ್ಯವಾಗಿ ಇಂತಹ ಕಮಿಟಿನ ರಚನೆ ಮಾಡ್ತಾರೆ, ಅವನ ತನಿಖೆಯನ್ನು ಮಾಡಿಸ್ತಾರೆ. ಆದರೆ ಮುಂಚಿತವಾಗಿ ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ವಾಹನಗಳ ಸಂಖ್ಯೆ ಕೂಡ ದಿನೇ ದಿನೇ ಕೂಡ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಕೂಡ ಹೊಸ ವಾಹನಗಳು ಕೂಡ ಬೀದಿಗಿಳಿತಾ ಇದೆ. ಇದ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಇದಕ್ಕೆ ಯಾವ ರೀತಿಯಾಗಿ ಒಂದಿಷ್ಟು ಮಾನದಂಡಗಳನ್ನು ತರಬೇಕು. ಹಾಗಾಗಿ ಇಂಥ ಒಂದು ಅಪಘಾತ ಸಂಭವಿಸಿದ ಬಳಿಕವೇ ಕೂಡ ಇಲಾಖೆಯ ಒಂದು ಡಿಪಾರ್ಟ್ಮೆಂಟ್ ಕೂಡ ಎಚ್ಚೆತ್ತುಕೊಂಡು ಇದನ್ನು ನಾವು ಹಾಗೆ ಮಾಡ್ತೀವಿ, ಇದನ್ನು ಒಂದು ವೇಳೆ ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಒಂದು ಸಮರ್ಥನೆ ಹೇಳಿಕೆಗಳನ್ನು ಕೊಡ್ಬೋದು. ಹಾಗಾಗಿ ಮುಂಚಿತವಾಗಿ ಮುಂಜಾಗ್ರತಾ ಆಗಿ ಯೋಚನೆ ಮಾಡಿ ಇದಕ್ಕೆ ಬೆಂಗಳೂರು ನಗರ, ಯಾಕಂತಂದರೆ ಸಿಲಿಕಾನ್ ಸಿಟಿಯಲ್ಲಿ ದಿನನಿತ್ಯವಾಗಿ ಬೇರೆ ಬೇರೆ ನಗರಗಳಿಂದ ರಾಜಧಾನಿಗೆ ಕೆಲಸವನ್ನು ಹರಿಸ್ಕೊಂಡು ಬರ್ತಾರೆ. ಬೇರೆ ಬೇರೆ ಊರಿಂದಲೂ ಕೂಡ ಸಾಕಷ್ಟು ವಾಹನಗಳ ನಿರಂತರ ಲಕ್ಷಾಂತರ ವಾಹನಗಳು ಕೂಡ ಬರ್ತವೆ. ಹೀಗಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಹೊರತು ಈ ರೀತಿ ಸಮರ್ಥನೆಗೆ ಕೆಲವೊಂದಿಷ್ಟು ಹೇಳಿಕೆಗಳು ಕೊಡೋದು ಸರ್ವೇ ಸಾಮಾನ್ಯ ಸಾಹಿಲ್. ಹಾಗಾಗಿ ಇದಕ್ಕೆ ಒಂದು ಆಲ್ಟರ್ನೇಟಿವ್ ದಾರಿ ಏನಾದರೂ ಕಂಡುಕೊಳ್ಳದಿದ್ರೆ ನಿತ್ಯ ಈಗ BMTC ಕಿಲ್ಲರ್ BMTC ಅನ್ನುವಂಥ ಪಟ್ಟ ಏನಿದೆ, ಹಾಗಾಗಿ ಮುಂದೆ ಇದು ದೊಡ್ಡ ಮಟ್ಟದಲ್ಲಿ ಕೂಡ ಒಂದು ಕಪ್ಪು ಚುಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಸಾಹಿಲ್. ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಮಾಹಿತಿಗೆ.